ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸರ್ಕಾರದಲ್ಲಿನ ಭಿನ್ನಮತ ಮತ್ತೆ ಹೊಗೆಯಾಡೋದಕ್ಕೆ ಶುರುವಾಗ್ತಿರೋ ಹೊತ್ತಲ್ಲೇ ಜಾತಿ ಗಣತಿಯ ವರದಿಯ ಬಗ್ಗೆ ಮಾತುಗಳು ಕೂಡ ಶುರುವಾಗಿವೆ. ಈ ಬಗ್ಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಮಾತಾಡಿದ್ದಾರೆ. ಮುಂದಿನ ಕ್ಯಾಬಿನೆಟ್ ಅಲ್ಲಿ ಜಾತಿ ಗಣತಿಯನ್ನ ಮಂಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಮೂಲಕ ಮತ್ತೆ ಜಾತಿ ಹೆಸರಲ್ಲಿ ಅಟೆನ್ಷನ್ ಡೈವರ್ಟ್ ಮಾಡೋ ಕೆಲಸ ಶುರುವಾದ ಕಾಣ್ತಾ ಇದೆ. ಅದರ ಜೊತೆಗೇನೆ ಜಾತಿ ಗಣತಿಯ ಮಾತು ಕೇಳಿ ಬರ್ತಿದ್ದ ಹಾಗೆ ರಾಜ್ಯದ ಪ್ರಬಲ ಜಾತಿಗಳು ಈಗಾಗಲೇ ತಮ್ಮ ವಿರೋಧವನ್ನ ಮತ್ತೆ ಬಹಿರಂಗಗೊಳಿಸ್ತಾ ಇವೆ. ಅವರ ವಿರೋಧವನ್ನೂ ಮುಂದಿಟ್ಟುಕೊಂಡು ನಾವು ಹಿಂದುಳಿದ, ದಲಿತ ಮತ್ತು ಅಲ್ಪಸಂಖ್ಯಾತರ ಪರ ಇದೀವಿ ಅಂತ ತೋರಿಸ್ಕೊಳ್ಳೋ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಹಾಗಾದ್ರೆ ಈ ಜಾತಿ ಗಣತಿಯ ವರದಿಯನ್ನ ಸರ್ಕಾರ ನಿಜಕ್ಕೂ ಅಂಗೀಕರಿಸುತ್ತಾ? ಇದರಿಂದ ರಾಜ್ಯದಲ್ಲಿ ಏನಾದರೂ ದೊಡ್ಡ ಮಟ್ಟದ ಬದಲಾವಣೆಗಳಾಗೋದಕ್ಕೆ ಸಾಧ್ಯನಾ? ಈ ವರದಿ ನಮ್ಮಲ್ಲಿನ ಸಣ್ಣ ಸಣ್ಣ ಸಮುದಾಯಗಳು, ನಿರ್ಲಕ್ಷಿತ ಸಮುದಾಯಗಳ ಅಭಿವೃದ್ಧಿಗೆ ಸಹಕಾರಿ ಆಗತ್ತಾ, ಅಥವಾ ಯಥಾ ಪ್ರಕಾರದ ವೋಟ್ ಬ್ಯಾಂಕ್ ರಾಜಕಾರಣ ಹಾಗೂ ಸದ್ಯಕ್ಕೆ ಸರ್ಕಾರದಲ್ಲಿ ಶುರುವಾಗಿರುವ ಮುಖ್ಯಮಂತ್ರಿ ಬದಲಾವಣೆಯ ವಿವಾದಕ್ಕೆ ತೇಪೆ ಹಚ್ಚೋ ಪ್ರಯತ್ನದ ಭಾಗನಾ ಇದು? ಈ ಬಗ್ಗೆ ಒಂದಷ್ಟು ನೋಡೋ ಪ್ರಯತ್ನವನ್ನು ಮಾಡೋಣ. ಗೆಳೆಯರೆ, ರಾಜ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿಯ ಬದಲಾವಣೆಯ ಕೂಗೆದ್ದಿದೆ. ಅದಕ್ಕೆ ಪ್ರತಿಯಾಗಿ ಮುಖ್ಯಮಂತ್ರಿಗಳ ಬೆಂಬಲಿಗರು ಪಕ್ಷದ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ಗಳು, ಅದಕ್ಕೆ ಹೈಕಮಾಂಡ್ ಬ್ರೇಕುಗಳು, ಮತ್ತಿನ್ನೆಲ್ಲೋ ಎಕ್ಸಲರೇಟರ್ಗಳು ಇವೆಲ್ಲ ಶುರುವಾಗಿ ಬಣ ರಾಜಕಾರಣದ ಗೊಂದಲ ಉಂಟಾಗ್ತಾ ಇರೋ ಹೊತ್ತಲ್ಲೇ ಮತ್ತೆ ಮುನ್ನೆಲೆಗೆ ಬರ್ತಾ ಇರೋದು ಜಾತಿ ಗಣತಿಯ ವರದಿ. ಈ ವರದಿಯನ್ನ ಸರ್ಕಾರದಲ್ಲಿನ ಒಕ್ಕಲಿಗ ಹಾಗೂ ಲಿಂಗಾಯತ ಮುಖಂಡರು ವಿರೋಧಿಸಿದ್ರು. ಅದರಲ್ಲೂ ಪಕ್ಷದ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಕುರ್ಚಿಯ ಪ್ರಬಲ ಆಕಾಂಕ್ಷಿ ಡಿ.ಕೆ. ಶಿವಕುಮಾರ್ ಕೂಡ ಈ ವರದಿಯನ್ನ ಅಂಗೀಕರಿಸುವುದು ಬೇಡ ಅಂತ ಹೇಳ್ತಾ ಬರ್ತಾ ಇದ್ರು. ಆದ್ರೆ ಅದೆಲ್ಲವನ್ನ ಮೀರಿ ಈಗ ಕ್ಯಾಬಿನೆಟ್ ಸಭೆಯಲ್ಲಿ ವರದಿಯನ್ನ ಮಂಡಿಸುವ ಬಗ್ಗೆ ಮುಖ್ಯಮಂತ್ರಿಗಳು ಆಸಕ್ತಿಯನ್ನ ಹೊಂದಿದ್ದಾರೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಇಲ್ಲಿ ರಾಜಕೀಯ ಹಿತಾಸಕ್ತಿಗಳೇನೇ ಇರಲಿ, ಆ ಗಣತಿಯ ವರದಿ ಅನ್ನೋದು ಒಂದು ಸಾಮಾಜಿಕ ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ ಅನ್ನೋದಂತೂ ಸುಳ್ಳಲ್ಲ. ಈ ವರದಿಯನ್ನ ಬೇಕು ಅಂತ ಹೇಳ್ತಿರೋರು ಮತ್ತು ಬೇಡ ಅಂತ ವಿರೋಧಿಸ್ತಾ ಇರೋರು ಇಬ್ಬರ ಮನಸ್ಸಲ್ಲೂ ಇರೋದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನೋದು ಗೌಪ್ಯ ವಿಷಯ ಕೂಡ ಅಲ್ಲ. ಗೆಳೆಯರೆ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಕೂಡ ಸರ್ಕಾರದ ಸೌಲಭ್ಯಗಳು ಸಿಗಬೇಕು, ಎಲ್ಲರನ್ನೂ ಮುಖ್ಯವಾಹಿನಿಗೆ ತಗೊಂಡು ಬರೋ ಕೆಲಸ ಆಗಬೇಕು, ಅಭಿವೃದ್ಧಿಯನ್ನ ಹೊಂದಿದವರು ಅಭಿವೃದ್ಧಿ ಹೊಂದುತ್ತಲೇ ಹೋಗೋದು ಮತ್ತು ಹಿಂದುಳಿದವರು ಹಾಗೆ ಹಿಂದೇನೆ ಉಳಿದು ಬಿಡೋದಿದೆ ನೋಡಿ, ಈ ಅಸಮಾನತೆಯನ್ನ ತಪ್ಪಿಸಬೇಕು ಅನ್ನೋದು ನಿಜ. ಆದ್ರೆ ಜಾತಿ ಗಣತಿಯಿಂದ ಮಾತ್ರ ಅದು ಸಾಧ್ಯ ಆಗತ್ತಾ? ಈ ಜಾತಿ ಗಣತಿ ಅನ್ನೋದು ಸಮಾಜದಲ್ಲಿ ಮತ್ತೆ ಸಾಮಾಜಿಕ ತಾರತಮ್ಯಗಳಿಗೆ, ಅಂತರವನ್ನ ಹೆಚ್ಚು ಮಾಡೋದಕ್ಕೆ ಕಾರಣ ಆಗೋದಿಲ್ವಾ? ಜಾತಿಗಳ ಹೆಸರಲ್ಲಿ ಜನರನ್ನ ವಿಂಗಡಿಸ್ತಾ ಹೋಗೋದು ಜಾತ್ಯತೀತ ಭಾರತದ ಕನಸಿಗೆ ಎಷ್ಟು ಪೂರಕ? ಇಂಥ ಸಾಕಷ್ಟು ಪ್ರಶ್ನೆಗಳನ್ನ ಪಕ್ಕಕ್ಕಿಟ್ಟು ಈಗ ಸರ್ಕಾರ ಮಾಡಿಸಿರೋ ವರದಿ ಮತ್ತು ಅದರಲ್ಲಿ ಇವೆ ಅಂತ ಹೇಳಲಾಗುವ ಲೀಕ್ ಆಗಿರೋ ಅಂಶಗಳ ಕಡೆಗೆ ಒಂದ್ ಸ್ವಲ್ಪ ಗಮನ ಹರಿಸ್ಬಿಡೋಣ. ಇಲ್ಲಿ ಕಾಂತರಾಜು ವರದಿಯಲ್ಲಿ ಸೋರಿಕೆ ಆಗಿದೆ ಅಂತ ಹೇಳಲಾಗ್ತಾ ಇರುವ ಅಂಕಿ ಅಂಶಗಳನ್ನ ನಾವು ನೋಡೋದಾದ್ರೆ, ರಾಜ್ಯದಲ್ಲಿ ಸಮೀಕ್ಷೆಗೆ ಒಳಪಟ್ಟ ಜಾತಿಗಳ ಸಂಖ್ಯೆ 1351. ಒಟ್ಟು ಸಮೀಕ್ಷೆ ನಡೆಸಲಾದ ಜನಸಂಖ್ಯೆ 5,98,000. ಸಮೀಕ್ಷೆಯಿಂದ ಹೊರಗುಳಿದವರು 32 ಲಕ್ಷ. ಸರ್ಕಾರ ಗುರುತಿಸಿದ ಹಿಂದುಳಿದ ಜಾತಿಗಳು ಅಂದ್ರೆ OBC 192 ಜಾತಿಗಳು, ಕ್ರೈಸ್ತ, ಬೌದ್ಧ, ವೈಶ್ಯ ಸಮುದಾಯ ಸೇರಿ ಇತರ ಸಮುದಾಯಗಳ ಜನಸಂಖ್ಯೆ 95 ಲಕ್ಷ. ಪರಿಶಿಷ್ಟ ಜಾತಿ 1,08,00,000. ಮುಸ್ಲಿಮರು 75 ಲಕ್ಷ, ಲಿಂಗಾಯತರು 65 ಲಕ್ಷ, ಒಕ್ಕಲಿಗರು 62 ಲಕ್ಷ, ಕುರುಬರು 45 ಲಕ್ಷ, ಪರಿಶಿಷ್ಟ ಪಂಗಡ 40,50,000, ಈಡಿಗರು 15 ಲಕ್ಷ, ವಿಶ್ವಕರ್ಮರು 15 ಲಕ್ಷ, ಉಪ್ಪಾರರು 15 ಲಕ್ಷ, ಬೆಸ್ತರು 15 ಲಕ್ಷ, ಬ್ರಾಹ್ಮಣರು 14 ಲಕ್ಷ, ಯಾದವರು 10 ಲಕ್ಷ, ಅರೆ ಅಲೆಮಾರೆಗಳು 6 ಲಕ್ಷ, ಮಡಿವಾಳರು 6 ಲಕ್ಷ, ಸವಿತಾ ಸಮಾಜ 5 ಲಕ್ಷ, ಕುಂಬಾರರು 5 ಲಕ್ಷ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಈ ವರದಿಯಲ್ಲಿ ಏನ್ ಹೇಳಲಾಗ್ತಾ ಇದೆ ಅದು ಸರಿ ಇಲ್ಲ. ಜಾತಿ ಗಣತಿ ಅನ್ನೋದು ವೈಜ್ಞಾನಿಕವಾಗಿ ಹಾಗೂ ನಿಖರವಾಗಿ ಮಾಡಲಾಗಿಲ್ಲ. ಎಲ್ಲೋ AC ಕಚೇರಿಯಲ್ಲಿ ಕೂತ್ಕೊಂಡು ಅಂದಾಜ್ 110 ಅನ್ನೋ ಹಂಗೆ ತಮಗೂ ತೋಚಿದ ಸಂಖ್ಯೆಗಳನ್ನ ಹಾಕೊಂಡು ಬಂದಿದ್ದಾರೆ. ಇಲ್ಲಿ ಇವರು ಹೇಳ್ತಾ ಇರೋ ಸಂಖ್ಯೆಗಳು ನಿಖರವಾಗಿಲ್ಲ ಅನ್ನೋ ಸಾಕಷ್ಟು ಆರೋಪಗಳೊಂದು ಕಡೆ ಕೇಳಿ ಬರ್ತಾ ಇವೆ. ಮತ್ತೊಂದು ಕಡೆ ಈ ವರದಿಯಲ್ಲಿ ಏನಿದೆ ಅನ್ನೋದು ಬಹಿರಂಗಗೊಳ್ಳೋ ಮೊದಲೇ ಅದು ಸರಿ ಇಲ್ಲ ಅಂತ ಯಾಕೆ ಹೇಳ್ತೀರಿ? ವರದಿ ಬಹಿರಂಗಗೊಳ್ಳೋದಕ್ಕೆ ಬಿಡಿ ಅಂತ ಮತ್ತೆ ಕೆಲವರು ವಾದ ಮಾಡ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಇದನ್ನು ಬೇಕು ಅಥವಾ ಬೇಡ ಅಂತ ಹೇಳ್ತಾ ಇರೋರು ಏನಿದ್ದಾರೆ ಅವರು ರಾಜಕೀಯ ಪಕ್ಷಗಳ ಜೊತೆಗೆ ಸಂಬಂಧಗಳನ್ನು ಇಟ್ಕೊಂಡವರೇ ಆಗಿದ್ದಾರೆ ಅನ್ನೋದು. ಇದರ ಅರ್ಥ ಸಾಮಾನ್ಯನಿಗೆ ಈ ವರದಿಯಿಂದ ಆಗೋ ಲಾಭ ಅಂತ ಏನು
ಕಾಣ್ತಾ ಇಲ್ಲ. ಆದ್ರೂ ನೂರಾರು ಕೋಟಿ ರೂಪಾಯಿಗಳಷ್ಟು ಸಾರ್ವಜನಿಕರ ಹಣವನ್ನ ಈ ಸಮೀಕ್ಷೆಯ ಹೆಸರಲ್ಲಿ ಖರ್ಚಂತೂ ಮಾಡಿದ್ದಾರೆ. ಯಾರ್ಯಾರ ಮನೆಗಳಿಗೆ ಸಮೀಕ್ಷಾ ತಂಡಗಳು ಹೋಗಿದ್ವೋ ಗೊತ್ತಿಲ್ಲ. ನಮ್ಮವರೆಗಂತೂ ಯಾರೂ ಬಂದಿಲ್ಲ. ಬಹುಶಃ ನಾವು ಸಮೀಕ್ಷೆಗೆ ಒಳಪಡದ 32 ಲಕ್ಷ ಜನರ ಪಟ್ಟಿಲಿರಬೇಕು. ನಿಮ್ಮ ಮನೆಗೆ ಯಾರ ಮನೆಗಾದ್ರೂ ಸಮೀಕ್ಷೆ ಮಾಡೋರು ಯಾವತ್ತಾದ್ರೂ ಬಂದಿದ್ರೆ, ಅದೇನಾದರೂ ನಿಮಗೆ ನೆನಪಿದ್ರೆ ದಯವಿಟ್ಟು ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಯ್ತಪ್ಪ, ಈ ವರದಿಯಲ್ಲಿರೋ ಅಂಶ ಸರಿ ಇದೆ ಅಂತಾನೆ ಅಂದ್ಕೊಂಡ್ಬಿಡೋಣ. ಅದಕ್ಕೆ ಲಿಂಗಾಯತರು ಒಕ್ಕಲಿಗರು ವಿರೋಧವನ್ನು ಯಾಕೆ ವ್ಯಕ್ತಪಡಿಸಬೇಕು? ಗೆಳೆಯರೆ, ಜಾತಿ ಗಣತಿ ಅನ್ನೋದರ ಹಿಂದೊಂದು ರಾಜಕೀಯ ಇದೆ ಅನ್ನೋದು ಅವರು ಮಾಡ್ತಾ ಇರೋ ಆರೋಪ. ರಾಜಕೀಯ ಮತ್ತು ಜಾತಿ ಇವೆರಡೂ ಕೂಡ ಯಾವ ಕಾರಣಕ್ಕೂ ಬೇರೆ ಬೇರೆ ಅಲ್ಲ. ಈಗ ನೋಡಿ, ನಮ್ಮದು ಜಾತ್ಯತೀತ ಭಾರತ ಅಂತ ನಾವು ಎಲ್ಲ ಕಡೆನೂ ಹೇಳ್ಕೊಂಡು ಬರ್ತೀವ. ಜಾತಿ ವ್ಯವಸ್ಥೆಯನ್ನ ನಿರ್ಮೂಲನೆ ಮಾಡಬೇಕು ಅಂತ ಭಾಷಣಗಳನ್ನ ಮಾಡ್ತೀವ. ಆದ್ರೆ ಚುನಾವಣೆಯ ಸಮಯಕ್ಕೆ ವೋಟ್ ಕೇಳುವಾಗ, ವೋಟ್ ಹಾಕುವಾಗ ಜಾತಿ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಈಗ ಉದಾಹರಣೆಗೆ, ನಾವು ಶಾಲೆಗಳಿಗೆ ಹೋಗ್ತಿದ್ದ ಕಾಲದಲ್ಲಿ ನಮ್ಮ ಜಾತಿಗಳ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ. ಅದು ಮುಖ್ಯ ಅಂತ ಕೂಡ ನಮಗೆ ಯಾವತ್ತೂ ಅನಿಸಿರಲಿಲ್ಲ. ನಮ್ಮನ್ನು ಯಾರು ನಿನ್ನ ಜಾತಿ ಯಾವುದು ಅಂತ ಕೇಳಿಯೂ ಇರಲಿಲ್ಲ. ಆದರೆ ಕಾಲೇಜಿನ ಮೆಟ್ಲು ಹತ್ತಿ ವೋಟಿಂಗ್ ಪವರ್ ಬಂತು ನೋಡಿ, ನಮ್ಮ ಜಾತಿಗಳನ್ನು ಪದೇ ಪದೇ ನಮಗೆ ನೆನಪು ಮಾಡೋ ಪ್ರಯತ್ನಗಳು ಎಲ್ಲ ಕಡೆಯಲ್ಲೂ ನಡೀತಾ ಹೋದ್ವು. ಯಾಕೆ ಹೀಗೆ? ಜಾತಿ ಬೇಕಿರೋದು ನನ್ನನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋದಿಕ್ಕಲ್ಲ. ನನ್ನ ಹೆಸರಲ್ಲಿ ಬೇರೆ ಯಾರೋ ತಾವು ಅಭಿವೃದ್ಧಿ ಆಗೋದಕ್ಕೆ ನನ್ನ ಜಾತಿಯನ್ನು ಪದೇ ಪದೇ ನೆನಪು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದು ನಮಗೆ ಯಾವತ್ತೂ ಗೊತ್ತೇ ಆಗಲಿಲ್ಲ. ಈಗ ಹೇಳಿ, ನಮ್ಮಲ್ಲಿ ಇಷ್ಟೊಂದು ಜಾತಿಗಳು, ಅದರಲ್ಲಿ ಇಷ್ಟೊಂದು ಪಂಗಡಗಳು ಜನ ಇದ್ದಾರೆ. ಸಂವಿಧಾನ ಹಿಂದುಳಿದ ಹಾಗೂ ತುಳಿತಕ್ಕೊಳಗಾದ ಜಾತಿ ಪಂಗಡಗಳಿಗೆ ಮೀಸಲಾತಿ ಸೌಲಭ್ಯವನ್ನು ಕೊಟ್ಟಿದೆ. ಆದ್ರೆ ಅದರಿಂದ ಇಡೀ ಸಮುದಾಯಕ್ಕೆ ಲಾಭ ಆಗಿದೆಯಾ ಅಥವಾ ಕೆಲವರಿಗೆ ಮಾತ್ರ ಲಾಭ ಆಗ್ತಾ ಇದೆಯಾ? ಮುಂದುವರಿದ ಜಾತಿಗಳನ್ನೇ ತಗೊಳ್ಳಿ. ನಿಮ್ಮ ಜಾತಿಯವನೊಬ್ಬ ಗೆದ್ದು ಬಂದು ಶಾಸಕನೋ ಮಂತ್ರಿನೋ ಮುಖ್ಯಮಂತ್ರಿನೋ ಆದ ಅಂತ ಇಟ್ಕೊಳ್ಳಿ, ನಿಮಗೂ ಒಂದು ಪುಣ್ಯ ಏನು? ಕನಿಷ್ಠ ಪಕ್ಷ ನಿಮ್ಮದು ಒಂದು ಒಂದೇ ಜಾತಿ ಅಂತ ಯಾವತ್ತಾದ್ರೂ ಅವನು ನಿಮ್ಮ ಇಡೀ ಸಮುದಾಯಕ್ಕೆ ಏನಾದರೂ ಕೆಲಸ ಮಾಡ್ತಾನ? ಹಾಗೆ ಮಾಡಿದ್ದಿದ್ರೂ ಕೂಡ ಇವತ್ತು ಈ ದೇಶದ ಬಹುತೇಕ ಸಮುದಾಯಗಳು ತುಂಬಾ ಸುಖವಾಗಿದ್ದು ಬಿಡಬೇಕಾಗಿತ್ತು. ಕೊಡ್ಲಿಕ್ಕಾವು ಕುಲಕ್ಷತ್ರು ಅಂತ ಸುಮ್ಮನೆ ಹೇಳಿಲ್ಲ. ಯಾವ ಜಾತಿಯ ನಾಯಕನೂ ಜಾತಿಯ ಅಭಿವೃದ್ಧಿಗೆ ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ. ಅದು ನಮ್ಮ ಭ್ರಮೆ. ಆದರೆ ನಾವು ಮಾತ್ರ ಜಾತಿಗೆ ಓಟ್ ಹಾಕ್ತೀವಿ. ಜಾತಿಯವನು ಭ್ರಷ್ಟಾಚಾರದ ಪ್ರಕರಣದಲ್ಲಿ ಸಿಕ್ಕಿಬಿದ್ರು ನಮ್ಮ ಜಾತಿಯವನು ಅಂತ ಅವನ ಬೆಂಬಲಕ್ಕೆ ನಿಲ್ಲೋದಕ್ಕೆ ಹೋಗ್ತೀವಿ. ನಮ್ಮ ಸಂಖ್ಯೆಯನ್ನು ತೋರಿಸಿ ಸಮುದಾಯದ ನಾಯಕ ತಾನು ಲಾಭ ಮಾಡ್ಕೋಬೇಕು ಅಂದ್ಕೋತಾನೆ. ಅದಕ್ಕಾಗಿ ಜಾತಿ ಗಣತಿ ರಾಜಕಾರಣಿಗಳಿಗೆ ಬೇಕು. ನಮ್ಮ ಸಮುದಾಯ ಹೆಚ್ಚಿದೆ ಅನ್ನೋದನ್ನು ಅವ್ರು ತೋರಿಸ್ಕೋಬೇಕು. ಅಷ್ಟಕ್ಕೆ ಜಾತಿಯ ಗಣತಿ. ಗೆಳೆಯರೆ, ಇದರಿಂದ ದೇಶಕ್ಕಾಗೋ ಲಾಭಕ್ಕಿಂತ ನಷ್ಟ ಮತ್ತು ಅಪಾಯಗಳು ಹೆಚ್ಚಿರುತ್ತವೆ. ಅದಕ್ಕೆ ನಮ್ಮ ಮುಂದೆ ಸಾಕಷ್ಟು ಉದಾಹರಣೆಗಳು ಇವೆ. ಈಗ ಲೆಬನಾನ್ ಅನ್ನೋ ದೇಶ ಇದೆ ನೋಡಿ, ಅಲ್ಲಿ ಹೀಗೆ ಜನಾಂಗಗಳ ಆಧಾರದ ಮೇಲೆ ಯಾರ್ಯಾರು ಎಷ್ಟೆಷ್ಟಿದ್ದಾರೆ ಅನ್ನೋದನ್ನು ನೋಡಿ ಅವರವರ ಸಂಖ್ಯೆಗೆ ಅನುಗುಣವಾಗಿ ಅಧಿಕಾರವನ್ನು ಹಂಚೋ ಪ್ರಯತ್ನ ನಡೀತು. ಅದರ ಪರಿಣಾಮ ಏನು ಅಂದರೆ, ಆ ದೇಶ ಇವತ್ತು ಆಂತರಿಕ ಸಂಘರ್ಷಕ್ಕೆ ತುತ್ತಾಗಿ ಸುಭದ್ರ ಆಡಳಿತ ಇಲ್ಲದೆ ಕಳೆದ ಕೆಲ ವರ್ಷಗಳಿಂದ ಒಬ್ಬ ಪ್ರಧಾನಿಯನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ, ಬಜೆಟ್ ಮಂಡನೆ ಆಗದೆ ಅತಂತ್ರ ಸ್ಥಿತಿಯಲ್ಲಿ ನರಳುತ್ತಾ ಇದೆ. ದೇಶದ ಮೇಲಿನ ಹಿಡಿತವನ್ನ ಹೆಜ್ಬುಲ್ಲಾ ಅನ್ನೋ ಉಗ್ರ ಸಂಘಟನೆ ತನ್ನ ಕೈಗೆ ತಗೊಂಡು ಕೂತಿದೆ. ಇನ್ನು ಹಾಗೇನೆ ಈ ಜಾತಿಗಳು, ಜಾತಿ ಗಣತಿಗಳು ಇಲ್ಲದ ದೇಶಗಳಿವೆ ನೋಡಿ, ಅವು ಎಲ್ಲರನ್ನೂ ಸಮಾನವಾಗಿ ಕಾಣ್ತಾ ಪರಸ್ಪರ ಕಿತ್ತಾಡದೆ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇವೆ. ಹಾಗಾದರೆ ನಮಗೇನು ಬೇಕು? ಜಾತಿ ಗಣತಿನ ಯೋಚನೆ ಮಾಡಬೇಕಾದವರು ನಾವೇ. ಇನ್ನು ಇಲ್ಲಿ ಆ ಜಾತಿಯ ಜನಸಂಖ್ಯೆ ಹೆಚ್ಚಿದೆ, ಇವರ ಸಂಖ್ಯೆ ಕಡಿಮೆ ಇದೆ ಅಂತ ತೋರಿಸೋ ಮೂಲಕ ಚಿಕ್ಕ ಪುಟ್ಟ ನಿರ್ಲಕ್ಷಿತ ಸಮುದಾಯಗಳಿಗೆ ಏನಾದರೂ ಲಾಭ ಆಗತ್ತಾ? ಇಷ್ಟು ದಿನ ಈ ರಾಜ್ಯದಲ್ಲಿ ದಲಿತ, ಲಿಂಗಾಯತ, ಒಕ್ಕಲಿಗ, ಕುರುಬ ಮತ್ತು ಅಲ್ಪಸಂಖ್ಯಾತ ಅನ್ನೋ ಲೆಕ್ಕಾಚಾರಗಳಿದ್ವು. ಆದರೆ ಈ ವರದಿ ದಲಿತ ಹಾಗೂ ಅಲ್ಪಸಂಖ್ಯಾತರೇ ರಾಜ್ಯದಲ್ಲಿ ಅತಿ ಹೆಚ್ಚು ಜನ ಇದ್ದಾರೆ ಅಂತ ಹೇಳುತ್ತೆ. ಆ ಬಳಿಕ ಲಿಂಗಾಯತ, ಒಕ್ಕಲಿಗ ಸಮುದಾಯಗಳಿವೆ. ಆ ನಂತರದ ಸ್ಥಾನದಲ್ಲಿ ಕುರುಬ ಸಮುದಾಯ ಇದೆ. ಅವರಾದ ನಂತರ ವಾಲ್ಮೀಕಿ ಸಮುದಾಯ ಹಾಗೂ ಇನ್ನಿತರ ಸಮುದಾಯಗಳಿವೆ ಅಂತ ಈ ವರದಿಯ ಸೋರಿಕೆ ಅಂಕಿಗಳು ಹೇಳ್ತಾ ಇವೆ. ಈ ಮೂಲಕ ಲಿಂಗಾಯತ, ಒಕ್ಕಲಿಗರನ್ನ ಬಿಟ್ಟು ಕೂಡ ನಾವು ಈ ರಾಜ್ಯದಲ್ಲಿ ರಾಜಕೀಯವನ್ನ ಮಾಡಬಹುದು. ಅವರ ಮತಗಳು ಮುಖ್ಯ ಅಲ್ಲ ಅನ್ನೋದನ್ನ ಈ ವರದಿ ಬಿಡುಗಡೆ ಮಾಡಬೇಕು ಅಂದ್ಕೊಳ್ಳೋರು ಹೇಳೋದಕ್ಕೆ ಹೋಗ್ತಾ ಇದ್ದಾರಾ? ಈ ಮೂಲಕ ಒಂದೂರಲ್ಲಿರೋ ಲಿಂಗಾಯತ, ಒಕ್ಕಲಿಗ ಹಾಗೂ ಇನ್ನಿತರ ಜನಾಂಗಗಳ ನಡುವೆ ಒಂದು ಬೆಂಕಿ ಹಾಕೋ ಪ್ರಯತ್ನ ಇಲ್ಲಿ ನಡೀತಾ ಇದೆಯಾ? ಅಹಿಂದ ಅಂದ್ರೆ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಈ ಮೂರು ವರ್ಗಗಳು ಸೇರಿದ್ರೆ ಅಧಿಕಾರವನ್ನ ಹಿಡಿದು ಬಿಡಬಹುದು. ಹೀಗಿರುವಾಗ ಒಕ್ಕಲಿಗ DKಶಿಗೆ ಮುಖ್ಯಮಂತ್ರಿ ಪಟ್ಟ ಯಾಕೆ ಅನ್ನೋದು ಒಂದು ವರ್ಗದ ಉದ್ದೇಶನ. ಜಾತಿಯನ್ನ ರಾಜಕೀಯವಾಗಿ ಬಳಕೆ ಮಾಡ್ಕೋಬೇಕು ಅಂದ್ಕೊಂಡಿರೋರು ಇಲ್ಲಿ ಒಂದು ಅಂಶವನ್ನ ಮರೆತಂತಿದೆ. ಚುನಾವಣೆಗಳು ಬರೀ ಜಾತಿ ಲೆಕ್ಕಾಚಾರದ ಮೇಲೆ ಮಾತ್ರ ನಡೆಯೋದಿಲ್ಲ.
ಇನ್ನು ಎರಡನೇದು ಲಿಂಗಾಯತರು ಹಾಗೂ ಒಕ್ಕಲಿಗರಿದ್ದಾರೆ ನೋಡಿ, ಅವರು ರಾಜ್ಯದ ತುಂಬ ಇದ್ದಾರೆ ಅಂತ ಅನಿಸಿದ್ರೂ ಕೂಡ ಒಕ್ಕಲಿಗರ ಪ್ರಾಬಲ್ಯ ಹೆಚ್ಚಿರುವುದು ಮೈಸೂರು ಕರ್ನಾಟಕದ ಭಾಗದಲ್ಲಿ. ಈಗ ಈ ಸೋರಿಕೆಯಾದ ಮಾಹಿತಿಯ ಪ್ರಕಾರ 62 ಲಕ್ಷ ಒಕ್ಕಲಿಗರು ರಾಜ್ಯದಲ್ಲಿದ್ದಾರೆ ಅಂದುಕೊಂಡ್ರೆ ಅದರಲ್ಲಿ ಸುಮಾರು 60 ಲಕ್ಷ ಜನ ಮೈಸೂರು ಕರ್ನಾಟಕದ ಭಾಗದಲ್ಲೇ ಇದ್ದಾರೆ. ಇಲ್ಲಿನ 10 ಜಿಲ್ಲೆಗಳಲ್ಲಿ 3 ಕೋಟಿ ಜನಸಂಖ್ಯೆ ಇದೆ ಅಂತ ನಾವು ಅಂದುಕೊಂಡ್ರೆ ಅದರಲ್ಲಿ 60 ಲಕ್ಷ ಜನ ಅಂದ್ರೆ 1/5 ಅಂದ್ರೆ 20% ಒಕ್ಕಲಿಗರಾದ್ರು. ಇನ್ನು ಲಿಂಗಾಯತರು ರಾಜ್ಯದ ಎಲ್ಲ ಭಾಗಗಳಲ್ಲಿ ಲಿಂಗಾಯತರು ಕಾಣಿಸಿದ್ರೂ ಕೂಡ ತುಮಕೂರು ದಾಟಿದ ನಂತರ ಉತ್ತರಕ್ಕೆ ಹೋದಂತೆ ಲಿಂಗಾಯತರ ಸಂಖ್ಯೆ ಮತ್ತು ಪ್ರಾಬಲ್ಯ ಹೆಚ್ಚಾಗ್ತಾ ಹೋಗುತ್ತೆ. ರಾಜ್ಯದ 16 ಜಿಲ್ಲೆಗಳಲ್ಲಿ ಲಿಂಗಾಯತರು ಪ್ರಬಲರಾಗಿದ್ದಾರೆ ಅಂತ ತಗೊಂಡ್ರು, ಅಲ್ಲಿನ 3 ಕೋಟಿ ಜನಸಂಖ್ಯೆ ಅಂದುಕೊಂಡ್ರು ಅದರಲ್ಲಿ 65 ಲಕ್ಷ ಲಿಂಗಾಯತರಾದ್ರೆ ಅವರ ಶೇಕಡವಾರು ಜನಸಂಖ್ಯೆ 22% ಇನ್ನು ಕರಾವಳಿ ಜಿಲ್ಲೆಗಳಲ್ಲಿ ಸಾಕಷ್ಟು ಸಮುದಾಯಗಳು ಹಂಚಿ ಹೋಗಿವೆ. ಅಲ್ಲಿ ಲಿಂಗಾಯತ ಒಕ್ಕಲಿಗ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಭಾಗದಲ್ಲಿ ಹಿಂದೂ ಮುಸ್ಲಿಂ ಅನ್ನೋದು ಕೆಲಸ ಮಾಡುತ್ತೆ. ಸೊ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಕೊಡಗುಗಳಲ್ಲಿ ಹಿಂದೂ ಮತ್ತು ಮುಸ್ಲಿಂ ಅನ್ನೋ ಹೆಸರಲ್ಲಿ ಮತಗಳು ವಿಭಜನೆ ಆಗತ್ವೆ ಹೊರತು ಜಾತಿಗೆ ಅಲ್ಲಿ ಹೆಚ್ಚು ಮಾನ್ಯತೆ ಸಿಗೋದಿಲ್ಲ. ಸೊ ಆ ಭಾಗಗಳು ಲೆಕ್ಕಕ್ಕೆ ಬರೋದಿಲ್ಲ. ಇನ್ನು ಮುಸ್ಲಿಂ ಸಮುದಾಯ ರಾಜ್ಯದಲ್ಲಿ 75 ಲಕ್ಷ ಮುಸ್ಲಿಮರಿದ್ದಾರೆ ಅಂತ ಸೋರಿಕೆಯ ಮಾಹಿತಿ ಹೇಳುತ್ತೆ. ಇರಬಹುದು, ಆದ್ರೆ ಬೆಂಗಳೂರಿನ 1-2, ಗುಲ್ಬರ್ಗ, ರಾಯಚೂರಿನ 1-2 ಕ್ಷೇತ್ರಗಳು, ಮೈಸೂರಿನ 1 ಕ್ಷೇತ್ರವನ್ನು ಹೊರತುಪಡಿಸಿದ್ರೆ ಮುಸ್ಲಿಮರು ಪ್ರಾಬಲ್ಯವನ್ನು ಹೊಂದಿರುವ ಕ್ಷೇತ್ರಗಳು ಅಥವಾ ಬರೀ ಮುಸ್ಲಿಮರು ಮತ ಹಾಕಿದ್ರೆ ಸಾಕು ಅಭ್ಯರ್ಥಿ ಗೆದ್ದು ಬಿಡ್ತಾನೆ ಅನ್ನೋ ಥರದ ಕ್ಷೇತ್ರಗಳು ರಾಜ್ಯದಲ್ಲಿ ಎಷ್ಟಿವೆ? ಅದೂ ಕೂಡ ರಾಜ್ಯದಾದ್ಯಂತ ಹಂಚಿ ಹೋಗಿರುವ ಸಮುದಾಯ. ಇನ್ನು ದಲಿತ ಸಮುದಾಯ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ ಅನ್ನೋದರಲ್ಲಿ 2 ಮಾತಿಲ್ಲ. ಹಾಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಅವರ ಪ್ರಾಬಲ್ಯವೂ ಇದೆ ಮತ್ತು ಅಂಥ ಬಹುತೇಕ ಕ್ಷೇತ್ರಗಳು ಮೀಸಲು ಕ್ಷೇತ್ರಗಳು ಆಗಿವೆ. ಅಲ್ಲಿ ಯಾವ ಪಕ್ಷದ ಅಭ್ಯರ್ಥಿ ಗೆದ್ರೂ ದಲಿತ ಸಮುದಾಯದ ಅಭ್ಯರ್ಥಿನೇ ಗೆಲ್ಲಬೇಕು ಮತ್ತು ಆ ಸಮುದಾಯದಲ್ಲೂ ಒಳಪಂಗಡಗಳಿವೆ. ಹೀಗಾಗಿ ಅಲ್ಲಿ ಕೂಡ ಮತ ವಿಭಜನೆಯನ್ನು ತಪ್ಪಿಸೋದಕ್ಕಂತೂ ಸಾಧ್ಯ ಆಗೋದಿಲ್ಲ. ಮುಸ್ಲಿಮರನ್ನು ಹೊರತುಪಡಿಸಿದರೆ ಈಗ ಯಾವ ಸಮುದಾಯವೂ ಮೊದಲಿನ ಹಾಗೆ ಯಾವುದೋ ಒಂದು ಪಕ್ಷದ ವೋಟ್ ಬ್ಯಾಂಕ್ ಆಗಿ ಉಳ್ಕೊಂಡಿಲ್ಲ. ಅವರಲ್ಲಿ ಜಾಗೃತಿ ಮೂಡಿದೆ, ಪ್ರಜ್ಞಾವಂತಿಕೆ ಬೆಳೆದಿದೆ, ಯೋಚಿಸಿ ಮತ ಹಾಕುವ ಬುದ್ಧಿವಂತಿಕೆ ಅವರಲ್ಲಿ ಇದೆ. ಹೀಗಾಗಿನೇ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಒಂದೇ ಪಕ್ಷವನ್ನು ಮತದಾರ ಗೆಲ್ಲಿಸೋದಿಲ್ಲ. ಇದೆಲ್ಲ ಮತದಾರನ ಬುದ್ಧಿವಂತಿಕೆ ಹಾಗೂ ಪ್ರಜ್ಞಾವಂತಿಕೆಗೆ ಸಾಕ್ಷಿ. ಇನ್ನು ಕುರುಬ ಜನಾಂಗ 8%, ವಾಲ್ಮೀಕಿ ಜನಾಂಗ 7%ನಷ್ಟಿದ್ದಾರೆ. ಈ ಎರಡೂ ಸಮುದಾಯಗಳು ರಾಜ್ಯದ ಬಹುತೇಕ ಕಡೆಗಳಲ್ಲಿದ್ದರೂ ಕೂಡ ಕೆಲ ಕ್ಷೇತ್ರಗಳಲ್ಲಿ ಹೆಚ್ಚು ಪ್ರಭಾವವನ್ನು ಹೊಂದಿದ್ದಾರೆ. ಇದರಲ್ಲೂ ಎಸ್ಟಿಗೆ ಮೀಸಲು ಕ್ಷೇತ್ರಗಳಿವೆ, ಆದರೆ ಕುರುಬರಿಗೆ ಅಂಥ ಯಾವ ರಾಜಕೀಯ ಮೀಸಲಾತಿಯೂ ಇಲ್ಲ. ಇನ್ನು ಇಲ್ಲಿ ಯಾವುದೋ ಸಮುದಾಯದ ಸಂಖ್ಯೆಯನ್ನು ಕಡಿಮೆ ತೋರಿಸೋದು ಅಥವಾ ಹೆಚ್ಚು ತೋರಿಸೋದ್ರಿಂದ ಲಾಭ ನಷ್ಟಗಳು ಯಾರಿಗೆ? ಆ ಜನಾಂಗಗಳ ನಾಯಕರಿಗೆ. ಯಾಕೆಂದರೆ ನಾಳೆ ರಾಜಕೀಯ ಅಧಿಕಾರವನ್ನು ಪಡ್ಕೋಬೇಕಾದ ಸಂದರ್ಭ ಬಂದಾಗ ಜಿತನ ಆವಾದಿ ಉತನ ಹಕ್ಕನ್ನು ಮಾತಿದೆ ನೋಡಿ. ಅದರ ಆಧಾರದ ಮೇಲೆ ಜನಸಂಖ್ಯೆ ಕಡಿಮೆ ಇದೆ ಅಂತ ತೋರಿಸಲ್ಪಟ್ಟ ಜಾತಿಗಳ ನಾಯಕರು ಅಧಿಕಾರದಿಂದ ದೂರ ಉಳಿಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಇದು ಶಾಸಕ ಮಂತ್ರಿ ಅಂತಲ್ಲ, ಯಾವುದೋ ನಾಮಿನೇಷನ್ ಇರಬಹುದು, ಪುರಸಭೆ, ನಗರಸಭೆ, ಜಿಲ್ಲಾ ಪಂಚಾಯತಿಗಳಿರಬಹುದು. ಇನ್ನು ಚುನಾವಣೆಗಳ ಸಂದರ್ಭದಲ್ಲಿ ಜನಕ್ಕೆ ಹಂಚೋದಿಕ್ಕೆ ಅಂತ ಈ ಪುಢಾರಿಗಳಿಗೆ ಹಣ ಕೊಡ್ತಾರೆ ನೋಡಿ, ಅಲ್ಲಿ ಕೂಡ ಯಾವ ಜಾತಿಯ ಮತಗಳು ಹೆಚ್ಚಿವೆ ಅನ್ನೋದರ ಆಧಾರದ ಮೇಲೆ ಹೆಚ್ಚು ಕಡಿಮೆ ಹಣ ಸಿಗ್ತಾ ಹೋಗುತ್ತೆ. ಇಷ್ಟು ಬಿಟ್ಟರೆ ಮೀಸಲಾತಿಯಲ್ಲಿ ಬದಲಾವಣೆ ಆಗೋದಿಲ್ಲ, ಬೇರೆ ರೀತಿಯ ಅಧಿಕಾರ ಹಕ್ಕುಗಳು ಸಿಗೋದಿಲ್ಲ. ಒಳ ಮೀಸಲಾತಿಗೆ ಇದರಿಂದ ಅನುಕೂಲ ಇಲ್ಲ. ಕ್ರೀಮಿ ಲೇಯರ್ ಅನ್ನೋದು ನಮ್ಮಲ್ಲಿ ಸದ್ಯಕ್ಕೆ ಹೋಗೋದಿಲ್ಲ. ಅವಕಾಶಗಳನ್ನು ಪಡಿತಲೇ ಬರ್ತಿರೋರು ಅದನ್ನು ತಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅವರ ಮಕ್ಕಳಿಗೆ ದಾಟಿಸ್ತಾರೆ ಹೊರತು ಅವರೇನು ತಮ್ಮ ಅಧಿಕಾರವನ್ನು ಸಮುದಾಯದ ಮತ್ತಿತರ ಹಿಂದುಳಿದವರಿಗೆ ಬಿಟ್ಟು ಕೊಡೋದಿಲ್ಲ. ಇವನು ಹಿಂದುಳಿದವನು, ನಮ್ಮಂತೆ ಅವನು ಕೂಡ ಮುಂದುವರಿಲಿ ಅಂತ ಬಯಸೋದಿಲ್ಲ. ಈಗ ಉದಾಹರಣೆಗೆ ಮೀಸಲು ಕ್ಷೇತ್ರಗಳಿಂದ ಆರಿಸಿ ಬರ್ತಾ ಇರೋ ಶಾಸಕರು, ಸಚಿವರಿದ್ದಾರೆ ನೋಡಿ, ಅವರು 1-2 ಬಾರಿ ಆರಿಸಿ ಬಂದ ನಂತರ ತಮ್ಮ ಕ್ಷೇತ್ರಗಳನ್ನು ಇನ್ನೊಬ್ಬ ಮೀಸಲು ಅಭ್ಯರ್ಥಿಗೆ ಬಿಟ್ಟುಕೊಟ್ಟು ತಾವು ಸಾಮಾನ್ಯ ಕ್ಷೇತ್ರಗಳಲ್ಲಿ ಹೋರಾಡೋದಕ್ಕೇನಾದರೂ ನಿಂತ್ಕೋತಾರ? ಖಂಡಿತ ಇಲ್ಲ. ಮೀಸಲಾತಿಯನ್ನು ಪಡೆದವನೇ ಪಡಿತಾ ಇರ್ತಾನೆ, ಸಿಗದವನು ಅಲ್ಲೇ ನಿಂತು ಆಸೆಯ ಕಣ್ಣುಗಳಿಂದ ಮೀಸಲಾತಿ ಪಡ್ಕೊಂಡು ಮೇಲೇರಿ ಹೋದವನನ್ನು ನೋಡ್ತಾ ಅವನಿಗೆ ಜೈಕಾರ ಹಾಕ್ತಲೇ ತನ್ನ ಬದುಕನ್ನು ಸಬಿಸಿಬಿಡ್ತಾನೆ. ಇನ್ನು ಈ ವರದಿ ಮಂಡನೆ ಆಗತ್ತಾ? ಆ ಬಗ್ಗೆ ಅನುಮಾನ ಅಂತೂ ಈ ಕ್ಷಣಕ್ಕೂ ಇದ್ದೇ ಇದೆ. ಯಾಕೆಂದ್ರೆ ಈ ವರದಿಯ ಮಂಡನೆಯಿಂದ ಆಡಳಿತ ಪಕ್ಷಕ್ಕಾಗುವ ಲಾಭಕ್ಕಿಂತ ನಷ್ಟನೇ ಹೆಚ್ಚು. ಯಾಕೆಂದ್ರೆ ಈ ವರದಿ ಮಂಡನೆ ಆಗ್ಬಿಟ್ರೆ ಅದನ್ನು ವಿರೋಧಿಸ್ತಾ ಇರೋ 2 ರಾಜಕೀಯ ಪ್ರಭಾವವನ್ನು ಹೊಂದಿರುವ ಸಮುದಾಯಗಳು ಆಡಳಿತ ಪಕ್ಷಗಳಿಂದ ದೂರ ಆಗೋದಕ್ಕೆ ಈ ವರದಿ ಕಾರಣ ಆಗುತ್ತೆ. ಈ ಕಾರಣದಿಂದಲೇ ಇಷ್ಟು ದಿನ ಅದನ್ನ ತಡೆ ಹಿಡ್ಕೊಂಡೇ ಬರ್ತಾ ಇದ್ದಾರೆ ಮತ್ತು ಈಗ ಬಿಡ್ತೀವಿ ಆಗ ಬಿಡ್ತೀವಿ ಅಂತ ಹೇಳಿಕೊಂಡು ಕಾಲಹರಣವನ್ನು ಮಾಡ್ತಲೇ ಇದ್ದಾರೆ. ಇನ್ನು ಈಗ ಕೂಡ ಇದು ಅಟೆನ್ಷನ್ ಡೈವರ್ಟ್ ಮಾಡೋ ಪ್ರಯತ್ನದಂತೆ ಕಾಣ್ತಾ ಇದೆಯೇ ಹೊರತು ವರದಿಯನ್ನ ಕ್ಯಾಬಿನೆಟ್ ಅಂಗೀಕರಿಸುವ ಲಕ್ಷಣಗಳಂತೂ ಕಾಣ್ತಾ ಇಲ್ಲ. ಅಕಸ್ಮಾತ್ ಅಂಗೀಕರಿಸಿದ್ರೆ ಅದರ ಹಿಂದೆ
ಮತ್ತೆ ಕುರ್ಚಿಯ ಕದನದ ಲೆಕ್ಕಾಚಾರಗಳೇ ಇರುತ್ತವೆ. ಇಷ್ಟರ ಮೇಲೂ ಏನಾಗತ್ತೆ, ಯಾರಿಗೆ ಇದರಿಂದ ಉಪಯೋಗ ಆಗತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಇದು ಗೆಳೆಯರೆ ಜಾತಿ ಗಣತಿಯ ಬಗ್ಗೆ ಉಂಟಾಗಿರುವ ಅನುಮಾನಗಳು ಹಾಗೂ ಕರ್ನಾಟಕದಲ್ಲಿ ಯಾವ್ಯಾವ ಸಮುದಾಯಗಳು ಯಾವೆಲ್ಲ ಭಾಗದಲ್ಲಿವೆ, ಎಷ್ಟೆಷ್ಟಿವೆ ಅನ್ನೋದರ ಬಗ್ಗೆ ಆ ವರದಿಯ ಸೋರಿಕೆ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.